ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ ಇವಾಗ ಲೈಂಗಿಕ ಸಮಸ್ಯೆಗಳು ಮತ್ತು ಬಂಜೆತನ. ಈ ಬಂಜೆತನ ಮತ್ತು ಲೈಂಗಿಕ ಸಮಸ್ಯೆ ಅಂದರೆ ಇನ್ಫರ್ಟಿಲಿಟಿ ಆ್ಯಂಡ್ ಸೆಕ್ಷುವಲ್ ಡಿಸ್ಫಂಕ್ಷನ್, ಇದನ್ನು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಈ ಬಂಜೆತನ ಇದ್ದಾಗ ದಂಪತಿಗಳಲ್ಲಿ ಅವರಲ್ಲಿ ಅನುಭವಿಸ್ತಿರೋವಂಥ ನೋವು, ದುಃಖ, ದೈಹಿಕ ಮಾನಸಿಕ ಹಿಂಸೆಗಳು ಇವೆಲ್ಲದರ ಕಾರಣಗಳಿಂದ ಅವರಿಗೆ ಲೈಂಗಿಕ ಸಮಸ್ಯೆಗಳು ಉಂಟಾಗ್ಬೋದು. ಆಸಕ್ತಿಯ ಕೊರತೆಯಾಗ್ಬೋದು, ಪುರುಷನಲ್ಲಿ ಲೈಂಗಿಕ ಸಮಸ್ಯೆ ಬರ್ಬೋದು, ಅಥವಾ ಸ್ತ್ರೀಯರಲ್ಲಿ ಲೈಂಗಿಕ ಸಮಸ್ಯೆ ಬರ್ಬೋದು. ಇದು ಒಂದು ಕಡೆ ಆದರೆ, ಲೈಂಗಿಕ ಸಮಸ್ಯೆಗಳಿಂದಲೇ ಬಂಜೆತನ ಉಂಟಾಗುವಂಥದ್ದು ಬಹಳಷ್ಟು ಸಾಧಾರಣವಾಗಿ ನಾವು ನೋಡ್ಬೋದು. ಈ ಯಾವ ಲೈಂಗಿಕ ಸಮಸ್ಯೆಗಳಿಂದ ಬಂಜೆತನ ಉಂಟಾಗತ್ತೆ? ಯಾಕಂದರೆ ಎಷ್ಟೋ ಜನರಲ್ಲಿ ಇಂತಹ ಒಂದು ಸಮಸ್ಯೆಗಳಿದ್ದಾಗ ಅವರು ಯಾರಲ್ಲೂ ಹೇಳ್ಕೊಳ್ಳೋದು ಇಲ್ಲ. ಆ ಮುಜುಗರ, ಸಂಕೋಚದ ಭಾವನೆಯಿಂದ, ತಪ್ಪಿತಸ್ಥ ಭಾವನೆಯಿಂದ ಗಂಡ ಹೆಂಡತಿಯರಲ್ಲಿ ಕೂಡ ಅವರು ಮುಕ್ತವಾಗಿ ಮಾತನಾಡದೆ, ವೈದ್ಯರಲ್ಲಿ ಕೂಡ ಬರದೆ ಒಳಗೊಳಗೆ ಅವರೇನೆ ಕೊರಗಿ ದುಃಖ ಪಡುವಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಈ ಒತ್ತಡಗಳಿಂದಾಗಿ, ಈ ಬಂಜೆತನದ ಒತ್ತಡ, ಮಕ್ಕಳು ಆಗಲೇಬೇಕು ಅನ್ನೋ ಒಂದು ಸಮಾಜದಲ್ಲಿರುವಂಥ ಒತ್ತಡಗಳಿಂದ ಅವರು ಪರೀಕ್ಷೆಗೆ ಬಂದಾಗ ಎಷ್ಟೋ ಸಲ ನಮಗೆ ವೈದ್ಯರಿಗೆ ಗೊತ್ತಾಗುತ್ತೆ ಇವರು ಸರಿಯಾದ ರೀತಿಯಲ್ಲಿ ಸಂಭೋಗನೆ ಮಾಡಿಲ್ಲ, ಅಥವಾ ಕೆಲವು ಲೈಂಗಿಕ ಸಮಸ್ಯೆಗಳು ಈ ದಂಪತಿನಲ್ಲಿ ಇದೆ, ಈ ಕಾರಣದಿಂದ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈಗ ಇಬ್ಬರಲ್ಲೂ ನಾವು ತಗೊಂಡಾಗ ಸಂಭೋಗರಹಿತ ಮದುವೆ, ಎಷ್ಟೋ ದಂಪತಿಗಳಲ್ಲಿ 5, 10, 15 ವರ್ಷ ಆದರೂ ಕೂಡ ಅವರಲ್ಲಿ ಒಂದು ಸರಿಯಾದ ರೀತಿಯ ಸಂಭೋಗ ಕ್ರಿಯೆನೇ ನಡೆದಿರಲ್ಲ. ಅಂದರೆ ನಾನ್ ಕನ್ಸುಮೇಟೆಡ್ ಮ್ಯಾರೇಜ್ ಅಂತ. ಈ ನಾನ್ ಕನ್ಸುಮೇಟೆಡ್ ಮ್ಯಾರೇಜ್ಗೆ ಸ್ತ್ರೀಯರಲ್ಲಿ ಕೂಡ ಕಾರಣ ಇರ್ಬೋದು, ಅಥವಾ ಪುರುಷರಲ್ಲಿ ಕಾರಣ ಇರ್ಬೋದು. ಬಹಳಷ್ಟು ಜನರಲ್ಲಿ ಈ ಲೈಂಗಿಕ ಸಂಭೋಗದ ಬಗ್ಗೆ, ಲೈಂಗಿಕ ಪ್ರಕ್ರಿಯೆಗಳ ಬಗ್ಗೆನೇ ಒಂದು ಅಜ್ಞಾನ, ಅರೆಬರಜ್ಞಾನ ಇರುತ್ತೆ. ಈ ಇನ್ಅಡಿಕ್ವೇಟ್ ನಾಲೆಡ್ಜ್ ಅಬೌಟ್ ಸೆಕ್ಷುವಲ್ ರಿಲೇಷನ್ಶಿಪ್ ಅಥವಾ ಇಂಟರ್ಕೋರ್ಸ್, ಅದೇ ನಾವು ಬಹಳ ಮುಖ್ಯವಾಗಿ ನೋಡ್ತೀವಿ ಎಷ್ಟೋ ಜನರಲ್ಲಿ. ಇದೆಲ್ಲ ಕೂಡ ಇದು ಒಂದು ಹಂತಕ್ಕೆ ತಲುಪಿದ ನಂತರ, ಒಂದು ರೀತಿಯ ಅವರ ಒಂದು ವಿದ್ಯೆ, ಉದ್ಯೋಗ ಎಲ್ಲ ತಲುಪಿದ ನಂತರ ಅವರಲ್ಲಿ ಕೇಳಕ್ಕೆ, ನಿಮಗೆ ಇಷ್ಟು ಸಣ್ಣ ವಿಷಯ ನನಗೆ ಗೊತ್ತಿಲ್ವಾ ಅನ್ನೋ ರೀತಿನಲ್ಲಿ ಯಾರಾದರೂ ನಮಗೆ ಅನ್ಬೋದು, ಅಥವಾ ಯಾರಾದರೂ ನಗ್ಬೋದು ನಮ್ಮನ್ನು ನೋಡಿ ಅನ್ನೋ ಒಂದು ಭಾವನೆಯಿಂದನೇ ಎಷ್ಟೋ ಸಲ ಅವರು ಅದನ್ನು ಹೇಳ್ಕೊಂಡಿರೋದಿಲ್ಲ. ಆದರೆ ಎಷ್ಟೋ ಜನರಲ್ಲಿ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ, ಎಲ್ಲರೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಾಲೆಡ್ಜ್ ಇರುತ್ತೆ ಅನ್ನೋದು ಖಂಡಿತ ಒಂದು ತಪ್ಪು ಭಾವನೆ. ಹಾಗಾಗಿ ಎಷ್ಟೋ ಜನರಲ್ಲಿ ಸರಿಯಾದ ರೀತಿ ಸಂಭೋಗ ಕ್ರಿಯೆ ಹೇಗೆ ನಡೆಸಬೇಕನ್ನೋದೇ ಅವರಲ್ಲಿ ಒಂದು ದೊಡ್ಡ ಕೊರತೆಯಾಗಿರುತ್ತೆ. ಇದನ್ನ ಸರಿಪಡಿಸಿದಾಗ ಸರಿಯಾದ ರೀತಿಯಲ್ಲಿ ಸಂಭೋಗ ಕ್ರಿಯೆ, ಅವರು ಬಳಸುವಂಥ ಆಸನಗಳು, ಪ್ರಾರಂಭ ಮಾಡೋ ಪ್ರಕ್ರಿಯೆಗಳು, ಅಥವಾ ಉದ್ರೇಕ ಮಾಡೋ ರೀತಿ, ಗಂಡು ಹೆಣ್ಣಿನ ಒಂದು ಉದ್ರೇಕ, ಅವರ ಯಾವ ರೀತಿಯಾಗಿ ಲೈಂಗಿಕವಾಗಿ ಅವರು ಒಂದು ಪ್ರಕ್ರಿಯೆ ನಡೆಸಬೇಕು ಅನ್ನೋದ್ರಲ್ಲೇ ಕೂಡ ತೊಡಕಾಗಿರುತ್ತೆ ಅಂಥವರಲ್ಲಿ ಈ ನಾನ್ ಕನ್ಸುಮೇಟೆಡ್ ಮ್ಯಾರೇಜ್. ಇನ್ನು ನಾವು ಸ್ತ್ರೀಯರಲ್ಲಿ ನೋಡಿದಾಗ ಬೆಳವಣಿಗೆಯ ತೊಂದರೆಗಳು ಕೆಲವರಲ್ಲಿರ್ಬೋದು. ಯೋನಿ ಬೆಳವಣಿಗೆ ತೊಂದರೆ, ಗಟ್ಟಿಯಾದ ಕನ್ಯಾಪೊರೆ, ಸರಿಯಾದ ರೀತಿಯಲ್ಲಿ ಬಿಗಿ ಕನ್ಯಾಪೊರೆ ಇರುವಂಥದ್ದು, ಅಥವಾ ಅವರಲ್ಲಿ ಗರ್ಭಕೋಶ ಯೋನಿ ಬೆಳವಣಿಗೆನೇ ಸರಿಯಾಗಿ ಆಗದೇ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಸಂಭೋಗ ಕ್ರಿಯೆ ಆಗಲ್ಲ. ಮತ್ತೆ ಕೆಲವರಲ್ಲಿ ಕೆಲವು ನೋವಿನ ಸಂಭೋಗ, ಸೋಂಕಿರ್ಬೋದು, ಗಡ್ಡೆಗಳಿರ್ಬೋದು, ಇನ್ಯಾವುದಾದ್ರೂ ಒಂದು ಬೆಳವಣಿಗೆಯ ನ್ಯೂನತೆಯಾಗಿರ್ಬೋದು, ಅವರಲ್ಲಿ ಕೂಡ ಸಂಕೋಚ, ಭಯ, ಕೆಲವರಲ್ಲಿ ಈ ವಜೈನಿಸ್ಮಸ್ ಅಥವಾ ಯೋನಿ ಸೆಳೆತ ಅಂತ ಹೇಳ್ತೀವಿ. ಒಂದು ಸಮಾಜದಲ್ಲಿ ಒಂದು ಭಾವನೆ ಇರೋದು, ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಅಥವಾ ನೋವಾಗಲಿಲ್ಲ ಅಂದರೆ ಅವಳು ಕನ್ಯೆನೇ ಅಲ್ಲ ಅನ್ನೋ ಒಂದು ಈ ಭಾವನೆಯಿಂದಾಗಿ ಕೆಲವು ಸ್ತ್ರೀಯರಲ್ಲಿ ಇದು ಒಂದು ಆಳವಾಗಿ ಆ ಭಯ ಬೇರ್ಬಿಟ್ಟು, ಈ ಮೊದಲ ಸಂಭೋಗ ಅಥವಾ ಸಂಭೋಗ ಕ್ರಿಯೆಯಲ್ಲಿ ತನಗೆ ನೋವು, ರಕ್ತಸ್ರಾವ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರ ಒಂದು ಸುಪ್ತ ಮನಸ್ಸಿನ ಭಯದಿಂದಾಗಿ ಯೋನಿ ಸೆಳೆತ, ಸಂಭೋಗ ಇದು ಯೋನಿ ಪ್ರವೇಶ ಮಾಡಬೇಕ, ಶಿಶ್ನ ಯೋನಿ ಪ್ರವೇಶದ ಸಮಯದಲ್ಲಿ ಬಹಳವಾಗಿ ಯೋನಿ ಸುತ್ತ ಇರುವಂಥ ಸ್ನಾಯುಗಳು ಬಿಗಿಗೊಂಡು, ಅಥವಾ ತೊಡೆ ಸ್ನಾಯುಗಳು ಬಿಗಿಗೊಂಡು ಅವರು ಸಂಭೋಗ ಕ್ರಿಯೆಗೆ ಸಹಕರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದನ್ನು ನಾವು ವಜೈನಿಸ್ಮಸ್ ಅಂತ ಹೇಳ್ತೀವಿ. ಬಹಳಷ್ಟು ಜನರಲ್ಲಿ ಈ ಥರದ್ದೊಂದು ತೊಂದರೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ಕಂಡುಹಿಡಿದಿರೋದಿಲ್ಲ. ಹಾಗಾಗಿ ಇವರಲ್ಲಿ ಎಷ್ಟು ವರ್ಷಗಳಾದರೂ ಕೂಡ
ಸಂಭೋಗ ಕ್ರಿಯೆನೇ ನಡೆದಿರೋದಿಲ್ಲ. ಪ್ರತಿ ಸಲ ನೋವಾಗತ್ತೆ, ತೊಂದರೆ ಆಗತ್ತೆ, ಉರಿ ಬರುತ್ತೆ. ಈ ಥರ ಕಾರಣಗಳಿಂದಾಗಿ ಅವರ ಪತಿ ಕೂಡ ಒಂದು ರೀತಿಯ ಸಂಕೋಚ ಮುಜುಗರದಿಂದಾಗಿ ಅವರು ಕೂಡ ದೂರವಾಗಿ ಸಂಭೋಗ ಕ್ರಿಯೆನೇ ನಡೆಸ್ತಾ ಇರೋದಿಲ್ಲ. ಇದು ಕೂಡ ಒಂದು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದ್ದು. ಹಾಗಾಗಿ ಯಾವುದೇ ಒಂದು ತೊಡಕಾಗಿರ್ಬೇಕಂತ ಸಂದರ್ಭಗಳಲ್ಲಿ ಅದನ್ನು ಲೈಂಗಿಕ ಸಮಸ್ಯೆ. ಇನ್ನು ಕೆಲವು ಸ್ತ್ರೀಯರಲ್ಲಿ ಆಸಕ್ತಿಯ ಕೊರತೆ, ಲೈಂಗಿಕ ಆಸಕ್ತಿನೇ ಇರೋದಿಲ್ಲ ಅದನ್ನು ಸಂಭೋಗ ಕ್ರಿಯೆ ನಡೆಸೋಕ್ಕೆ, ಅಥವಾ ಪರಸ್ಪರ ಸಂಬಂಧ ಗಂಡು ಹೆಣ್ಣಿನ ದಂಪತಿಗಳಲ್ಲಿ ಬಿರುಸ, ಅವರ ಒಂದು ಜಗಳ ಕದನ, ಮತ್ತೆ ದಿನನಿತ್ಯದಲ್ಲಿ ಅವರಲ್ಲಿ ಆಗುವಂಥ ತೊಂದರೆ ತಕರಾರುಗಳು ಸರಿಯಾದ ರೀತಿಯಾಗಿ ಸಂಭೋಗ ಕ್ರಿಯೆಯನ್ನು ಕೂಡ ಮಾಡಿರೋದಿಲ್ಲ. ಇನ್ನು ಏನಾಗುತ್ತೆ, ಸರಿಯಾದ ಒಂದು ಅಂಡಾಣು ಬಿಡುಗಡೆಯ ಸಮಯದಲ್ಲಿ ಅವರು ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡೆಸೋಕ್ಕೆ ಸಾಧ್ಯವಾಗದೇ ಇರ್ಬೋದು. ಅದು ನಾನಾ ಕಾರಣಗಳ, ಉದ್ಯೋಗ ನಿಮಿತ್ತ ಇರ್ಬೋದು, ಗಂಡ ಹೆಂಡತಿ ಬೇರೆ ಬೇರೆ ಕಡೆ ವಾಸ ಮಾಡುವಂಥ ಅಥವಾ ಕೆಲಸ ಮಾಡುವಂಥ ಪರಿಸ್ಥಿತಿ ಇರ್ಬೋದು, ಅವ್ರ ಮನೆಯಲ್ಲಿ ಏಕಾಂತದ ಕೊರತೆ ಇರ್ಬೋದು, ಒಂದು ಕೂಡು ಕುಟುಂಬ ಸರಿಯಾಗಿ ಅವರಿಗೆ ಜೊತೆ ಇರೋದಕ್ಕೆ ಸಾಧ್ಯವಾಗದೇ ಇರೋದು, ಮತ್ತು ಸರಿಯಾದ ಸಮಯದಲ್ಲಿ ಸಂಭೋಗ ಕ್ರಿಯೆ ನಡೆಸೋಕ್ಕೆ ಸಾಧ್ಯವಾಗದೇ ಇರೋವಂಥದ್ದು, ಇದು ಕೂಡ ಒಂದು ಕಾರಣ ಆಗತ್ತೆ. ಅದರ ಜೊತೆಗೆ ಪುರುಷನಲ್ಲಿ ಬೆಳವಣಿಗೆಯ ತೊಂದರೆಗಳಿಂದ, ಶಿಶ್ನದ ನ್ಯೂನತೆಗಳಿಂದ ಆಗಿರ್ಬೋದು, ಅಥವಾ ಶಿಶ್ನದ ಬೆಳವಣಿಗೆಯ ತೊಂದರೆಯಿಂದಾಗಿ, ಅಥವಾ ಬಿಗಿ ಚರ್ಮ, ಅಥವಾ ನಾವೇನು ಫೈಬೋಸಿಸ್ ಅಂತ ಹೇಳ್ತೀವಿ, ಶಿಶ್ನದ ಮುಂದೊಗಲಿನ ಬಿಗಿ ಚರ್ಮ, ಮತ್ತು ಇನ್ನು ಕೆಲವರಲ್ಲಿ ಈ ನಿಮಿರು ದೌರ್ಬಲ್ಯದ ಸಮಸ್ಯೆ, ಬಹಳವಾಗಿ ಶೀಘ್ರ ಸ್ಖಲನದ ಸಮಸ್ಯೆ ಅಥವಾ ಹಿಮ್ಮುಖ ಸ್ಖಲನ ಆಗುವಂಥದ್ದು, ಇದೆಲ್ಲ ಕೂಡ ಅವರಲ್ಲಿ ಕೂಡ ಅಜ್ಞಾನ, ಅರೆಬರೆ ಜ್ಞಾನ, ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ತೊಡಕಿರುವಂಥದ್ದು ಪರಸ್ಪರವಾಗಿ, ಅಥವಾ ಹೆಂಡತಿಯ ಮೇಲೆ ಅವರಿಗೆ ಪ್ರೀತಿ ವಿಶ್ವಾಸದ ಕೊರತೆ ಇದ್ದು ಈ ರೀತಿ ಸಂಭೋಗ ಕ್ರಿಯೆಯಿಂದ ದೂರವಾಗಿರೋದಾಗಲಿ, ಅಥವಾ ಕುಟುಂಬದ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳು, ಇತರೆ ಒಂದು ತೊಡಕುಗಳು, ಇವೆಲ್ಲ ಕೂಡ ಸಂಭೋಗ ಕ್ರಿಯೆ ಸರಿಯಾಗಿ ನಡ್ಸಕ್ಕೆ ಸಾಧ್ಯವಾಗದೇ ಇರೋವಂಥ ಪರಿಸ್ಥಿತಿನ ಉದ್ಭವಿಸಿರುತ್ತೆ. ಈ ಕಾರಣದಿಂದ ಅವರಲ್ಲಿ ಸಂಭೋಗ ಕ್ರಿಯೆ ನಡೀತಾ ಇರಲ್ಲ, ಅಥವಾ ಸಂಭೋಗ ಕ್ರಿಯೆ ನಡೆದ್ರೂ ಕೂಡ ಯಾವ ಸಮಯದಲ್ಲಿ ಸಂಭೋಗ ಮಾಡಿದರೆ ಅವ್ರಿಗೆ ಗರ್ಭಧಾರಣೆ ಆಗತ್ತೆ ಅನ್ನೋದು ಕೂಡ ಸರಿಯಾಗಿ ಅರಿವಿರಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿರುವಂಥ ಒಂದು ದೊಡ್ಡ ಪ್ರಶ್ನೆ ಅಂದರೆ, ನಾವು ಸಂಭೋಗ ಕ್ರಿಯೆ ರಾತ್ರಿ ಹೊತ್ತು ಮಾಡಿದರೆ ಮಾತ್ರನೇ ಗರ್ಭಧಾರಣೆ ಆಗತ್ತಾ, ಬೆಳಗಿನ ಸಮಯದಲ್ಲಿ ಮಾಡಿದರೆ ಎಷ್ಟೋ ಜನರಲ್ಲಿ ತಪ್ಪುಗಳು, ಸೂರ್ಯ ಮುಳುಗಿದ ಮೇಲೆ, ಸೂರ್ಯ ಬಂದ ಮೇಲೆ, ಸೂರ್ಯ ಹುಟ್ಟಿದ ನಂತರ ನಾವು ಸಂಭೋಗ ಕ್ರಿಯೆ ಮಾಡಬಾರ್ದು, ರಾತ್ರಿ ಹೊತ್ತಿನಲ್ಲೇ ಸಂಭೋಗ ಕ್ರಿಯೆ ಮಾಡಬೇಕು. ಇದು ಕೂಡ ಕೆಲವು ಆರ್ಥೋಡಾಕ್ಸ್ ಸಾಂಪ್ರದಾಯಿಕ ಮನೋಭಾವಗಳಲ್ಲಿ ಇದು ಕೂಡ ಒಂದು ಸಮಸ್ಯೆ ಆಗುತ್ತೆ. ನಾವು ನೋಡ್ತಾ ಇರೋ ಹಾಗೆ ಈ ದಿನಗಳಲ್ಲಿ ರಾತ್ರಿ ಹಗಲು ಅಂತ ದುಡಿಬೇಕಾಗತ್ತೆ. ಕೆಲವ್ರಿಗೆ ನೈಟ್ ಡ್ಯೂಟೀಸ್ ಇರುತ್ತೆ, ಕೆಲವ್ರಿಗೆ ಡೇ ಡ್ಯೂಟಿ ಇರುತ್ತೆ. ಗಂಡ ಒಂದು ಸಮಯ, ಹೆಂಡತಿ ಒಂದು ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ದೂರಗಳಲ್ಲಿ ಇರ್ತಾರೆ. ಸರಿಯಾದ ಸಮಯದಲ್ಲಿ ಒಬ್ರಿಗೊಬ್ರು ಸೇರೋದಕ್ಕೆ ಅವಕಾಶ ಆಗಲ್ಲ. ಇದೆಲ್ಲ ನಾವು ಪ್ರಾಕ್ಟಿಕಲ್ ಸಮಸ್ಯೆಗಳು ಅಂತ ನಾವು ಹೇಳ್ಬೋದು. ಹಾಗಾಗಿ ಅವರಲ್ಲಿ ಕೂಡ ಈಗ ನನ್ನ ಗಂಡ ನೈಟ್ ಡ್ಯೂಟಿಗೆ ಹೋಗ್ತಾರೆ, ಹಾಗಾಗಿ ನಮಗೆ ಸಂಭೋಗ ಕ್ರಿಯೆನೇ ಮಾಡ್ತಾ ಇಲ್ಲ ಡಾಕ್ಟ್ರೇ ನಾವು ಅಂತ ಕೆಲವರು ಬರ್ತಾರೆ. ಇದಕ್ಕೆ ನೀವು ಗರ್ಭಧಾರಣೆ ಆಗೋದಕ್ಕೆ ಇಂಥದೇ ಸಮಯ ಅಥವಾ ರಾತ್ರಿ ಹೊತ್ತೇ ಆಗಬೇಕು, ಬೆಳಗ್ಗೆ ಹೊತ್ತೇ ಆಗಬೇಕು ಅಂತ ಆ ಥರ ವೈಜ್ಞಾನಿಕವಾಗಿ ಏನೂ ಇಲ್ಲ. ನಮಗೆ ಬೇಕಾಗಿರೋ ಒಂದು ಅಂಡಾಣು ವೀರ್ಯಾಣುಗಳ ಒಂದು ಸಮ್ಮಿಲನ, ಅದು ಯಾವ ಹೊತ್ತಿನಲ್ಲಿ ಯಾವಾಗ ಅವ್ರಿಗೆ ಸಂಭೋಗ ಕ್ರಿಯೆ ನಡೆಸೋಕ್ಕೆ ಅನುಕೂಲವಾಗತ್ತೆ, ಇಬ್ರಿಗೂ ಯಾವ ರೀತಿ ಸಮಯದ ಒಂದು ಸಮಯನ ಅವರು ಹೊಂದಾಣಿಕೆ ಮಾಡ್ಕೊಳಕ್ಕಾಗತ್ತೆ, ಯಾವಾಗ ಬೇಕಾದರೂ ಸಂಭೋಗ ಕ್ರಿಯೆ ನಡೆಸ್ಬೋದು. ಮತ್ತು ಅಂಡಾಣು ಬಿಡುಗಡೆಯ ಸಮಯದಲ್ಲಿ ಅವರು ಆದಷ್ಟು, ಯಾಕಂದರೆ ಒಂದು ಸಲ ಅಂಡಾಣು ಬಿಡುಗಡೆ ಆದರೆ ಅದು 48 ಗಂಟೆಗಳ ಕಾಲ ಬದುಕಿರತ್ತೆ. ಅಷ್ಟು ಸಮಯದಲ್ಲಿ ಸಾಧಾರಣವಾಗಿ ನಾವು ಒಂದು ಋತುಚಕ್ರದ ಮಧ್ಯದ 10 ದಿನಗಳು, ಒಂದು 10ನೇ ದಿವಸದಿಂದ 20ನೇ ದಿವಸ, ದಿನ ಬಿಟ್ಟು ದಿನ, ಒಂದು ದಿನ ಬಿಟ್ಟಾದರೂ ಒಂದು ದಿನ ಅಷ್ಟೇ, ಯಾಕಂದರೆ 48 ಗಂಟೆಗಳ ಕಾಲ ಅದು ಬದುಕಿರತ್ತೆ. ಅಷ್ಟಾದರೂ ಅವರು ಒಂದು ಸಂಭೋಗ ಕ್ರಿಯೆ ನಡೆಸಿದ ನಂತರ 1 ಗಂಟೆಯ ತನಕ ಸ್ತ್ರೀ ಅದನ್ನು ತೊಳ್ಕೊಳ್ಳೋದಂಗೆ, ಜನನಾಂಗ ತೊಳ್ಕೊಳ್ಳೋದಂಗೆ ವಾಶ್ ಮಾಡಿದೆ, ಅದೇ ರೀತಿ ಮಲಗಿರೋದಾಗಲಿ, ಈ ಕಾರಣ ಇದೆಲ್ಲ ಒಂದು ಪ್ರಕ್ರಿಯೆನ ಅವ್ರು ನೋಡಿಕೊಂಡಾಗ ಗರ್ಭಧಾರಣೆ ಆಗೋದಕ್ಕೆ ಯಾವುದೇ ತೊಡಕಾಗಲ್ಲ. ಯಾವಾಗೆಲ್ಲ ಮೊದಲೆಲ್ಲ, ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾವಾಗ ಒಂದು ಕೂಡು ಕುಟುಂಬಗಳಲ್ಲಿ ಸಮಯದ ಅಭಾವ, ಏಕಾಂತತೆಯ ಅಭಾವ ಇದ್ದಿದ್ದರಿಂದ ಕತ್ತಲಲ್ಲಿ ಅಥವಾ ರಾತ್ರಿ ಹೊತ್ತು ಸಂಭೋಗ ಕ್ರಿಯೆ ನಡೆಸಬೇಕು. ಮತ್ತು ಸಂಭೋಗ ಕ್ರಿಯೆ ನಡೆಸಿದ ನಂತರ ಅದಕ್ಕೆ ಅವರಿಗೆ ಸ್ವಲ್ಪ ಮಟ್ಟಿನ ವಿಶ್ರಾಂತಿಯ ಅಗತ್ಯ ಅಥವಾ ನಿದ್ದೆ ಬರೋ ಹಾಗೆ ಆಗೋವಂಥದ್ದು, ಇದೆಲ್ಲ ಕೂಡ ಸಂಭೋಗದ ಕ್ರಿಯೆ
ಕ್ರಿಯೆ ನಡೆಯೋ ರೀತಿ ಆದ್ರಿಂದ ಅದು ರಾತ್ರಿ ಸೂಕ್ತವಾಗಿತ್ತು ಅನ್ನೋದು ಒಂದು ರೂಢಿಯಲ್ಲಿ ಬಂದಿದ್ದು. ಆದರೆ ಈಗ ಬದಲಾವಣೆಗೆ ಸಮಾಜದಲ್ಲಿ ಆಗ್ತಿರೋ ಬದಲಾವಣೆಗಳು, ಗಂಡು ಹೆಣ್ಣು ಯಾವಾಗ ಒಬ್ಬರನ್ನೊಬ್ಬರ ಜೊತೆ ಇರೋಕ್ಕೆ ಸಾಧ್ಯತೆಗಳು ಹೇಗಿದೆ, ಏಕಾಂತ ಹೇಗಿದೆ, ಇದೆಲ್ಲದರ ಮೇಲೆ ಇದರಲ್ಲೂ ಕೂಡ ಸಂಭೋಗ ಕ್ರಿಯೆ ಅಥವಾ ಸಮಯದಲ್ಲಿ ಕೂಡ ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದನ್ನು ಒಂದು ಸೈಕಲಾಜಿಕಲ್ ಎಫೆಕ್ಟ್ ಅಥವಾ ತಪ್ಪು ತಿಳುವಳಿಕೆಗಳು ಅಥವಾ ತಪ್ಪು ಮನಸ್ಥಿತಿ ಇಟ್ಕೊಳ್ಳದೆ ಅವರು ಜೊತೆಯಾಗಿದ್ದಾಗ ಸಂಭೋಗ ಕ್ರಿಯೆ ಅಥವಾ ಗರ್ಭಧಾರಣೆಗೆ ಯಾವುದೇ ರೀತಿಯ ತೊಡಕಾಗೋದಿಲ್ಲ ಅಂತ ತಿಳಿಸ್ಬೋದು. ಇದು ಯಾವುದೇ ಲೈಂಗಿಕ ಸಮಸ್ಯೆಗಳಿದ್ದಾಗ ಒಂದು ಆಸಕ್ತಿಯ ಕೊರತೆ ಇದ್ದರೆ ಏನು ಕಾರಣದಿಂದ ಆಸಕ್ತಿ ಇಲ್ಲ ಅಂತ ತಿಳ್ಕೊಂಡು, ಅಥವಾ ಅವರಲ್ಲಿ ನಿಮಿರ ದೌರ್ಬಲ್ಯ ಆಗ್ತಾ ಇದ್ದಾಗ ಅದರೊಳಗೂ ಕೂಡ ಈ ಸಂಭೋಗ ಕ್ರಿಯೆಗೆ ಸೂಕ್ತವಾಗಿ ಅಂಡಾಣು ಬಿಡುಗಡೆ ಸಮಯದಲ್ಲಿ ನೀವು ಸಂಭೋಗ ಮಾಡಬೇಕಂತ ಹೇಳಿದಾಗ ಇದೇ ಒಂದು ಹಲವಾರು ಪುರುಷರಲ್ಲಿ ಒತ್ತಡಕ್ಕೆ ಕಾರಣ ಆಗತ್ತೆ. ಈ ಟೈಮ್ಡ್ ಇಂಟರ್ಕೋರ್ಸ್ ಅಥವಾ ಈ ಸಮಯದಲ್ಲೇ ನೀವು ಸಂಭೋಗ ಮಾಡಬೇಕು ಅಂತ ಒತ್ತಡ ಇದ್ದಾಗ ಹಲವಾರು ಪುರುಷರಲ್ಲಿ ಅದೇ ಒಂದು ನಿಮಿರ ದೌರ್ಬಲ್ಯಕ್ಕೆ ಕಾರಣವಾಗತ್ತೆ. ಹಾಗಾಗಿ ಯಾವುದೇ ಒತ್ತಡದಿಂದ ಇದನ್ನು ಸಂಭೋಗ ಕ್ರಿಯೆ ನಡೆಸೋಕೆ ಎಷ್ಟೋ ಜನ ಗಂಡಸರಿಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ನಿಮಿರ ದೌರ್ಬಲ್ಯ ಕಾಣಿಸ್ಕೊಳ್ಬೋದು, ಅಥವಾ ಒಂದು ಆತಂಕ ಭಯಕ್ಕೋಸ್ಕರವಾಗಿ ಶೀಘ್ರ ಸ್ಖಲನದ ತೊಂದರೆ ಕಾಣಿಸ್ಕೊಳ್ಬೋದು, ಅಥವಾ ಸ್ಖಲನನೇ ಆಗದೇ ಇರೋವಂಥ ತೊಂದರೆ ಆಗ್ಬೋದು, ಆಸಕ್ತಿಯ ಕೊರತೆ ಬರ್ಬೋದು. ಇದು ಯಾವುದೇ ಸಮಸ್ಯೆಗಳಿದ್ರೂ ಅದೆಲ್ಲದಕ್ಕೂ ಸೂಕ್ತವಾದ ಪರಿಹಾರ ಇದೆ. ವೈದ್ಯರ ಹತ್ರ ಬಂದು ಆ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸರಿಯಾದ ರೀತಿ ತಗೊಂಡಾಗ ಈ ಸಮಸ್ಯೆಗಳಿಂದ ದೂರವಾಗಿ ಬಂಜೆತನ ಕೂಡ ಕಾರಣ ಆಗದಂಗೆ ಗರ್ಭಧಾರಣೆಗೆ ಸಹಕರಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ರೀತಿ ಈ ಸಮಯದಲ್ಲಿ ಮಧ್ಯದ 10 ದಿನಗಳ ಸಮಯ ಅಂಡಾಣು ಬಿಡುಗಡೆಯ ಸಮಯದಲ್ಲಿ ಒಂದು ವೇಳೆ ನಿಮಿರ ದೌರ್ಬಲ್ಯ ಅಥವಾ ಅವರ ಶೀಘ್ರ ಸ್ಖಲನದ ತೊಂದರೆ ಆಗ್ತಾ ಇದ್ರೆ ಅದಕ್ಕೂ ಆ ದಿನಗಳಲ್ಲಿ ಸ್ವಲ್ಪ ಚಿಕಿತ್ಸೆ ಪಡ್ಕೊಂಡು ಅವರು ಸಂಭೋಗ ಕ್ರಿಯೆ ನಡೆಸಿದ್ರೆ ಅವರಿಗೆ ಗರ್ಭಧಾರಣೆ ಆಗೋದಕ್ಕೆ ಯಾವುದೇ ತೊಡಕಾಗೋದಿಲ್ಲ. ಇನ್ನು ಯಾವುದೇ ಜನನಾಂಗದ ಬೆಳವಣಿಗೆಗಳ ತೊಂದರೆ ಸ್ತ್ರೀಯರಲ್ಲಾಗಲಿ ಪುರುಷನಲ್ಲಾಗಲಿ, ಅಥವಾ ಏನಾದರೂ ಸೋಂಕು ಅಥವಾ ಗಡ್ಡೆ ಅಥವಾ ಇನ್ನಿತರೆ ತೊಂದರೆಗಳಿದ್ದಾಗ ಅದಕ್ಕೆ ನಾವು ಸೂಕ್ತವಾದ ರೀತಿಯಾಗಿ ನಾವು ಪರೀಕ್ಷೆ ಮಾಡಿ ಚಿಕಿತ್ಸೆ ಕೊಟ್ಟರೆ ಅದು ಕೂಡ ಅವರಿಗೆ ಅದು ಬಂಜೆತನಕ್ಕೆ ನಿವಾರಣೆಯಾಗೋಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳ್ಬೋದು.